ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ನ ಪೂಜೆಗೆ ಬಂದೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗಿನಿ ತುಪ್ಪವ ಕಾಯಿಸುನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಹಿಮ್ಮೇಳ. ಈ ಹಿಮ್ಮೇಳದಲ್ಲಿ ಭಾಗವತರು ಕಲ್ಚರ್ ಶ್ರೀ ಲಕ್ಷ್ಮೀನಾರಾಯಣ ಭಟ್ರವರು, ಚಂಡೆ ಶಿಕ್ಕಿನ್ ಈಶನ್, ಮುದ್ದಳೆ ಪೃಥ್ವಿ ಬಡಕಿಲ್, ಚಕ್ರತಾಳ ಉದಯ್ ಪ್ರಕಾಶ್ ಪಟ್ಟಾಜ್, ಮೇಕಪ್ ಮತ್ತು ವೇಷಭೂಷಣ ಅರ್ಜುನ್ ಕೋರಡಲ್. ಮುಮ್ಮೇಳನದಲ್ಲಿ ಶ್ರೀರಾಮನ ವೇಷಧಾರಿ ಜಯಲಕ್ಷ್ಮಿ ಸಿ ಶೆಟ್ಟಿ, ಲಕ್ಷ್ಮಣ ಪಾತ್ರಧಾರಿ ಪುಣ್ಯ ಶೆಟ್ಟಿ, ಭರತನಾಗಿ ಸಮನ್ವಿತಾ ಸುಲೈ ಶೆಟ್ಟಿ, ಶತ್ರುಘ್ನ ಅಂಸಿಕಾ ರೈ, ದಶರಥ ಅಮಿತ್ ಕುಸುಮಾಧರ್, ವಿಶ್ವಾಮಿತ್ರ ಕೃಷ್ಣ ಜೋಯಿಸರು, ತಾಟಕಿ ಶಶಿಧರ್ ಗೌಡ, ಸಂಬಾಹು ಚಾರ್ವಿ, ಮಾರೀಚ ಸಾನ್ನಿಧ್ಯ ಭಟ್, ಜನಕರಾಜ ಶ್ಯಾಮ್ ಸುಂದರ್ ಭಟ್, ಮೇಧಾವಿ ಆಯುಷ್, ರಾವಣ ರಜತ್ ಕಲ್ಚರ್, ಅಹಲ್ಯೆ ಪ್ರಮಿಳಾ ನೀರೀಶ್, ಚಿತ್ರಸೇನ ಶ್ರೇಯ, ಚಿತ್ರಧ್ವಜ ಸಮನ್ವಿ ಸುಲಯ, ಸೀತೆ ಪ್ರಮಿಳಾ ಸುರೇಶ್. ಸೀತಾರಾಮ ಕಲ್ಯಾಣ ಈಗ ಪ್ರಾರಂಭವಾಗಲಿದೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಯಕ್ಷಗಾನ ಕಲಾಕ್ಕೆ ಒಂದು ಪ್ರೋತ್ಸಾಹ ನೀಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯನ ಪಾದಾಂಬುಜಕ್ಕೆ ಪುಡಮಡುತ್ತ ಅಂಬುಜಾಸನವಾಣಿಯನ ಪಾದಾಂಬುಜಕ್ಕೆ ಪುಡಮಡುತ್ತ ವರ್ಣಿಪನಿ ಕಥಾಮೃತವ
ಪತಿ ದಶರಥನೇ ನಾಲ್ವರು ಪುತ್ರರುದಿಸಲು ರಾಮ ಲಕ್ಷ್ಮಣ ಶತ್ರುಹರ ಮೇಣ್ ಭರತ ತತ್ವಂಗದಿ ಕುತಕ ಹೆಸರಿಟ್ಟು ಭೂಪಾಲ ಪೊರೆದನು ಭೂಪಾಲ ಪೊರೆದನು ಚೆಲುವಿನ ಪುತ್ತಳಿಯರ ಚೆಲುವಿನ ಪುತ್ತಳಿಯರ ಪೃಥ್ವಿಪತಿ ದಶರಥಯ ಓಹೋ ಬಾಲಲೀಲೆಯ ತೋರಿ ವಿದ್ಯಾಲೋಲರಾಗುವುದು ಚೈತ ತಗದೆ ಬಾಲಲೀಲೆಯ ಬಾಲಲೀಲೆಯ ತೋರಿ ವಿದ್ಯಾ ಲೋಲರಾಗುತ್ತ ವರ್ಧಿಸರು ವಿದ್ಯಾಲೋಲರಾಗುತ್ತ ವಿದ್ಯಾಲೋಲರಾಗುತ್ತ ವರ್ಧಿಸಲು
ತದೀಂ 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 ಓದಿಸಿದನು ಭೂಲೋಲ 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 ಗುರುಮುಖದಿಂದ ವಿದ್ಯಾಶೀಲಗಳ ಓದಿಸಿದ ತೋಂ 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 ತತ್ತ ಧೀಂ ತದಿನ್ನ ಧೀಂ ತೋಂ 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 ಓದಿಸಿದನು ನಿನ್ನಂತ ಸಂಗಾತಿ ಭಾಗ್ಯದಲ್ಲಿರೋದು ನಮ್ಮ ಭಾಗ್ಯ. ನಿಜ ನಿಜ, ಈ ಅಯೋಧ್ಯೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಬಾಲಕರಿಂದ ನಮ್ಮ ಆಟಗಳನ್ನು ನೋಡಿ ನಲಿಯುವ ನಮ್ಮಪ್ಪ ಪಾಠವೇ ಮುಖ್ಯವೆಂದರು. ಹಾಗಾಗಿ ಕುಲಗುರುಗಳಾದ ವಸಿಷ್ಠರಿಂದ ವಿದ್ಯೆ, ಧ್ಯಾನ ಹಾಗೂ ಉತ್ತಮ ಶಿಕ್ಷಣವನ್ನು ಕೊಡಿಸಿದ್ದಾರೆ. ಹಾಗೂ ಶಾಸ್ತ್ರ ಮತ್ತು ಸಂಗೀತವನ್ನು ಕಲಿಸಿದ್ದಾರೆ. ನಿಜ ನಿಜ. ಅಲ್ಲ ರಾಮಚಂದ್ರ, ಹೆತ್ತಮ್ಮ ಕೈಯಾದರೂ ಒಂದೇ ತಾಯಿಯ ಮಕ್ಕಳಂತೆ, ದೇಹ ನಾಲ್ಕಾದರೂ ಜೀವ ಒಂದೇ ಎಂಬಂತೆ ಬೆಳೆಯುತ್ತಿರುವವರು ನಾವು. ಅಪ್ಪ ಅಮ್ಮಂದಿರ ವಾತ್ಸಲ್ಯದ ಸಿಹಿಯನ್ನುಂಡು ಸುಖ ಸಂತೋಷದಿಂದ ನಲಿಯುತ್ತಿದ್ದೇವೆ. ನಿಜ. ನಿನ್ನಂತ ಅನ್ನ ನಮ್ಮ ಜೊತೆಗೆ ಇರುವುದು ನಮ್ಮ ಪುಣ್ಯವೇ ಸರಿ. ತಪ್ಪಾದಲ್ಲಿ ತೀಡಿ ನಮ್ಮ ಅಭ್ಯುದಯವನ್ನೇ ಬಯಸುವ ನಿನಗೆ ಸಾಷ್ಟಾಂಗ ಪ್ರಣಾಮಗಳು. ತಮ್ಮಂದಿರೇ, ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿ ಬಂತು. ಹೌದು, ವಿದ್ಯಾಹೀನಂ ಪಶು ಸಮಾನಂ ಎನ್ನುತ್ತಾರೆ. ವಿದ್ಯೆಯಿಂದ ವಿನಯ, ವಿನಯ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ನಾವು ಮುನ್ನಡೆಯಬೇಕಾದರೆ ವಿದ್ಯೆಯೊಂದೇ ದಾರಿ. ಹಾಗೆಂದು ತಿಳಿದವರು ನಮ್ಮ ಅಪ್ಪಾಜಿ. ನಾವು 4 ಜನ ಮಕ್ಕಳಿದ್ದರೂ ಮಕ್ಕಳು ಅರಮನೆಯಲ್ಲಿ ಸುಖ ಸಂತೋಷವನ್ನುಂಡು ನಲಿಯಬಾರದು, ಈ ಜಗತ್ತನ್ನೇ ಆಳುವಂತವರಾಗಬೇಕು ಎಂಬ ಹಂಬಲದಿಂದ ನಮಗೆ ಉತ್ತಮ ಗುರುಗಳ ಬಳಿ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಅಂತಹ ಅಪ್ಪಾಜಿಯ ಅಮ್ಮನನ್ನು ಪಡೆದವರು ನಾವೇ ಧನ್ಯವಂತರಲ್ಲವೇ? ಇಂದಿಗೆ ನಮ್ಮ ಈ ವಿದ್ಯಾಭ್ಯಾಸ ಸಾಕು, ಅರಮನೆಯ ಕಡೆ ನಡೆಯೋಣ. ಆಗದೆ ವಿಶ್ವಾಮಿತ್ರ ಮಹರ್ಷಿಗಳು ನಿಮ್ಮ ಪಾದದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭಮಸ್ತು ಸ್ವಾಮಿ. ಹೀಗೆ ಬನ್ನಿ, ಹೀಗೆ ಬನ್ನಿ. ಧನ್ಯನಾದೇನೋ ತಾಪಸೋತ್ತಮ, ಧನ್ಯನಾದೇನೋ ತಾಪಸೋತ್ತಮ,
ಪ್ರಿಯೋತ್ತಮ ತಮ್ಮ ಪಾದ ಸಂದರ್ಶನದಿ ಪುಣ್ಯವಂತನಾದೆನಿಲ್ಲ. ತನ್ನ ಪಾದ ಸಂದರ್ಶನದಿ ಪುಣ್ಯವಂತನಾದೆನು. ನಾಕವನ್ನೇ ಸೃಷ್ಟಿಸಿರ್ಪ ಲೋಕಮೈನುತ ನೀನು. ನಾಕವನ್ನೇ ಸೃಷ್ಟಿಸಿರ್ಪ ಲೋಕವಿನುತ ನೀನು. ಸಾಕರಿಸಿ ಬಂದುದಕ್ಕೆ ಕರವ ಮುಗಿವೆ ನಾನು. ಸಾಕರಿಸಿ ಬಂದುದಕ್ಕೆ ಕರವ ಮುಗಿವೆ ನಾನು. ಧನ್ಯನಾದೆ. ಸ್ವಾಮಿ ಚಕ್ರವರ್ತಿ ದಶರಥ, ನಿಮ್ಮ ಪಾದಗಳು ಹಾ ಈ ಅಯೋಧ್ಯೆಯ ಮಣ್ಣನ್ನು ಹ್ಮ್ ಮೆಟ್ಟಿದ ಕಾರಣದಿಂದಾಗಿ ಹಾ ಈ ಅಯೋಧ್ಯೆಯು ಹ್ಮ್ ಪುಣ್ಯ ಭೂಮಿಯಾಯಿತು. ಓಹೋ ಸ್ವಾಮಿ, ಹಾ ನಿಮ್ಮನ್ನ ಕಂಡು ಪುನೀತನಾದೆ. ಹ್ಮ್ ನಿಮ್ಮ ಪಾದ ಪೂಜೆಯನ್ನ ಮಾಡಿ ಹಾ ನನ್ನ ಜನ್ಮವನ್ನ ಸಾರ್ಥಕಪಡಿಸಿಕೊಂಡೆ. ಹಾ ಸ್ವಾಮಿ, ಹ್ಮ್ ನಿಮ್ಮ ಆಗಮನದ ಕಾರಣವನ್ನು ಕೇಳಬಹುದೇ? ಚಕ್ರವರ್ತಿ, ಸ್ವಾಮಿ, ಮುನಿಕುಲ ಮೌಳಿನಿ ಕೇಳೆನ್ನ ಮಾತ. ರವಿಕುಲ ಮೌಳಿನಿ ಕೇಳೆನ್ನ ಮಾತ. ಅರ್ಹುವೆ ಬಲ್ದಿಗ ಪರಿಯ ವಿಖ್ಯಾತ. ಅವನೀಶ ಕೇಳೋ ಸಿದ್ಧಾಶ್ರಮದೊಳಗಿರ್ಪೆ. ನಿರತಯತವಗೈಯೋತಿರಲಿನ್ನು ನೋಡಲು ದುರುಳರು ಬಾಧಿಪರು. ಎಮ್ಮ ದುರುಳರು ಬಾಧಿಪರು ರಕ್ಷಿಸಲಿನ್ನು ರಾಮನ ಕಳುಗೆಂದು ಬೇಡಲು ಬಂದೆ. ಮುಲ್ಲ ಮೌಳಿ ಕೇಳೆಲ್ಲ ಮಾತ. ಮಹಾರಾಜ, ಸ್ವಾಮಿ, ನಾವು ಕೆಲಸ ಕಾರ್ಯಗಳಿಲ್ಲದೆ ಹ, ಎಲ್ಲಿಗೂ ಹೋಗುವವರಲ್ಲ. ಹ, ಹಾಗಾಗಿ ಒಂದು ವಿಶೇಷವಾದ ಕಾರ್ಯಸಿದ್ಧಿಯಿಂದ ಇಲ್ಲಿಗೆ ಬಂದದ್ದಾಗಿದೆ. ಓಹೋ. ಮಹಾರಾಜ, ಸ್ವಾಮಿ, ಸಿದ್ಧಾಶ್ರಮದಲ್ಲಿ ನಾವೆಲ್ಲ ತಪಸ್ಸು ಮಾಡುತ್ತಾ ಇರುವಂಥವರು. ಹ, ಆದರೆ ಆ ಸಿದ್ಧಾಶ್ರಮದಲ್ಲಿ ರಕ್ಕಸರ ಉಪಟಳದಿಂದ ಹ. ನಮಗೆ ಯಜ್ಞ ಯಾಗಾದಿಗಳನ್ನು ಮಾಡಲು ಆಗುತ್ತಾ ಇಲ್ಲವಲ್ಲ. ಸಿದ್ಧಾಶ್ರಮದಲ್ಲಿ ರಕ್ಕಸರೇ? ಹೌದು. ಗೋ ಬ್ರಾಹ್ಮಣರಿಗೆ ಅವರ ಉಪಟಳವನ್ನು ತಾಳದ ಹ, ಅವರೆಲ್ಲ ವನವನ್ನೇ ಬಿಟ್ಟು ಹೋಗಿದ್ದಾರೆ. ಹ, ಹ. ನಾವಾದರೂ ಮಂತ್ರಶಕ್ತಿಯಿಂದ ಏನೋ ಅಲ್ಲಿ ಕಷ್ಟದಲ್ಲಿ ಜೀವನವನ್ನು ನಡೆಸ್ತಾ ಇದ್ದೇವೆ. ಓಹೋ. ನಾನು ಒಂದು ಮಾತು ಕೇಳುತ್ತೇನೆ, ಕೇಳಿ ಸ್ವಾಮಿ. ನಡೆಸಿಕೊಡುವೆಯಾ? ಖಂಡಿತವಾಗಲೂ ನಡೆಸಿಕೊಡುತ್ತೇನೆ. ಮಹಾರಾಜ, ಸ್ವಾಮಿ, ಹಾಗಾದರೆ ಆ ರಕ್ಕಸರನ್ನು ವಧಿಸಲು ಹ. ನಿನ್ನ ಮಗನಾದ ರಾಮನನ್ನು ನನ್ನ ಜೊತೆ ಕಳಿಸು. ಸ್ವಾಮಿ, ಏನು ಮಾತಿದು? ಏನು? ಅಡವಿಯ ಮಧ್ಯದೋಳ್, ಅಡವಿಯ ಮಧ್ಯದೋಳ್ ಇಹುದು ನಿಮ್ಮ ಶ್ರಮ. ಹುಡುಗರು ಬಂದು ರಕ್ಷಿಸಲಾರರಯ್ಯ. ಹುಡುಗರು ಬಂದು ಹುಡುಗರು ಬಂದು ರಕ್ಷಿಸಲಾರರಯ್ಯ. ರಕ್ಷಿಸಲಾರರಯ್ಯ. ಕಡು ಚೆಲ್ವ ರಾಮನ, ಕಡು ಚೆಲ್ವ ರಾಮನ
ಅಗಲಿ ನಾನಿರಲಾರೆ ಅಗಲಿ ನಾನಿರಲಾರೆ ಅಗಲಿ ನಾನಿರಲಾರೆ ತಡೆಯಲಾರೆನು ವಿರಹ ವ್ಯತೆಯ ಮಹರ್ಷೇ ದೇವಾ ಮುನಿಪೋತ್ತಮ, ದಶರಥ, ಸಾಕು. ಏನು ಸಾಕು? ಆ ಘೋರಾರಣ್ಯದ ಮಧ್ಯದಲ್ಲಿ ಹಾ ನಿಮ್ಮ ಆಶ್ರಮವಿದೆ. ಹಾ ಆ ಸಣ್ಣ ಮಕ್ಕಳು ಹ್ಮ್ ಅಲ್ಲಿ ಬಂದು ಹ್ಮ್ ಯಜ್ಞ ರಕ್ಷಣೆಯನ್ನು ಮಾಡಲಾರರು ಸ್ವಾಮಿ. ಓಹೋ ರಾಮನಿನ್ನು ಚಿಕ್ಕ ಬಾಲಕ, ಆ ಅವನನ್ನು ಅಗಲಿ ನಾನಿರಲಾರೆ. ಹ್ಮ್ ಬಹುಕಾಲ ಹ್ಮ್ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ನನಗೆ ಹಾ ಈಗ ಪುತ್ರ ಸಂತಾನವಾಯಿತು. ಹ್ಮ್ ಮಕ್ಕಳ ಬಾಲ ಲೀಲೆಗಳನ್ನು ಹ್ಮ್ ನೋಡಿ ಆನಂದ ಪಡಬೇಕಾಗಿದ್ದ ಹ್ಮ್ ನನ್ನನ್ನು ಅವರಿಂದ ದೂರ ಮಾಡದಿರಿ ಸ್ವಾಮಿ. ನಾನೇ ಬರುವೆ. ಆ ರಕ್ಕಸರನ್ನು ಕೊಂದು ನಿಮಗೆ ರಕ್ಷಣೆಯನ್ನು ನೀಡುವೆ. ಸಾಕು ಆದರೆ ಮಾಡು ನನ್ನ ಮಾತು. ರಾಮನನ್ನ ಕಳಿಸಲಾರೆ ಸ್ವಾಮಿ, ಕಳಿಸಲಾರೆ. ನೋಡಿರ ಭುವನಿನ ಬೇರೆ ಮಾತು ದಶರಥ, ಸ್ವಾಮಿ ಯಾರನ್ನು ಮಾತಾಡ್ತಾ ಇದ್ದ ಎಂದು ನನಗೆ ತಿಳಿದಿದೆ. ಸ್ವಾಮಿ ಏನು ಸ್ವಾಮಿ ರಾಮನನ್ನು ಕಳಿಸಿಕೊಡುವುದಿಲ್ಲವೇ? ದಯೆ ತೋರಿ ಸ್ವಾಮಿ, ದಯೆ ತೋರಿ. ಸೂರ್ಯವಂಶದ ಚಕ್ರವರ್ತಿಯಾಗಿ ಆಡಿದ ಮಾತಿಗೆ ತಪ್ಪುವೇ ನೀನು? ಸ್ವಾಮಿ ಕ್ಷಮಿಸಿ ಸ್ವಾಮಿ, ನಿನಗೆ ರಾಮನನ್ನು ಕಳಿಸಲಾರೆ. ಮಕ್ಕಳೆಂಬ ಮೋಹ ನಿನಗೆ ಚಕ್ರವರ್ತಿಯ ಅಥವಾ ಒಬ್ಬ ರಾಜನ ಕರ್ತವ್ಯವೇನೆಂದು ತಿಳಿದಿದ್ದೀಯ ನೀನು? ಹೌದು ಎಲ್ಲ ಪ್ರಜೆಗಳು ಮಕ್ಕಳೇ, ನಿನ್ನ ಮಕ್ಕಳು ಮಕ್ಕಳೇ. ನಾವೆಲ್ಲ ಈ ನಿನ್ನ ರಾಜ್ಯದ ಪ್ರಜೆಗಳಲ್ಲವೇ? ಹೌದು ಸ್ವಾಮಿ. ಧರ್ಮ ರಕ್ಷಣೆ ಮಾಡುವುದು ಯಾರು? ಸ್ವಾಮಿ ಸ್ವಾಮಿ ಬ್ರಾಹ್ಮಣರನ್ನು ಋಷಿ ಮುನಿಗಳನ್ನು ಸಂರಕ್ಷಿಸಬೇಕಾದ ನೀನು ಅವರನ್ನು ರಕ್ಷಿಸದೇ ಇದ್ದರೆ ನೀನು ಕರ್ತವ್ಯ ಭ್ರಷ್ಟನಾಗುತ್ತಾ ಇದ್ದೀಯ. ಸ್ವಾಮಿ ನಿಮ್ಮ ರಕ್ಷಣೆಗೆಂದು ನಾನೇ ಬರುವೆ. ದಯೆ ತೋರಿ ಸ್ವಾಮಿ. ದಶರಥ, ಸ್ವಾಮಿ ನಾವು ಮುಂದಿನ ಆಲೋಚನೆ ಇಲ್ಲದೆ ಮಾತನಾಡುವರಲ್ಲ, ತ್ರಿಕಾಲ ಜ್ಞಾನಿಗಳು. ನಾನು ರಾಮನನ್ನೇ ಕೇಳಿದ್ದೆ. ಯಾಕೆ? ಯಾಕೆ ಅದು ಸ್ವಾಮಿ? ನನಗೆ ಗೊತ್ತು. ಇನ್ನು ಭವಿಷ್ಯದಲ್ಲಿ ನಿನಗೂ ಗೊತ್ತಾಗಬಹುದು. ಈಗ ಏನು ರಾಮನನ್ನು ಕಳಿಸುತ್ತೀಯ? ಅಲ್ಲ, ನಿನಗೆ ಶಾಪ ಕೊಟ್ಟು ಉರಿಸೇನು? ಸ್ವಾಮಿ ಬೇಡ ಬೇಡ, ದಯೆ ತೋರಿ ಸ್ವಾಮಿ. ಹಾಗಾದರೆ ನಾನು ಹೊರಡುತ್ತೇನೆ. ಸ್ವಾಮಿ, ಬೇಡ ಬೇಡ. ನೋಡಿದನು ಶ್ರೀರಾಮ, ನೋಡಿದನು ಶ್ರೀರಾಮ ದುಗುಡದಿಂದಿಹ ಪಿತನ, ದುಗುಡದಿಂದಿಹ ಪಿತನ. ಗಾಢಗರುವದಿ ಕ್ರೋಧವನ್ನಾಂತ ಕೌಶಿಕರ, ಕ್ರೋಧವನ್ನಾಂತ ಕೌಶಿಕರ. ಮಾಡಿ ಸಾಷ್ಟಾಂಗ ವಂದನೆಯ ಮುನಿಪದ ಕೆರಗಿ, ಮುನಿಪದ ಕೆರಗಿ ನುಡಿದ ತನ್ನಯ ಪಿತನೋಳು ಶ್ರೀರಾಮ.
ಅಪ್ಪಯ್ಯ. ಏನು? ಸಂತೋಷದಿಂದ ಸಭಾಪ್ರವೇಶ ಮಾಡಿದವನು ನಾನು. ಆದರೆ ಸದಾ ಸಂತೋಷದಿಂದ ಇರುತ್ತಿದ್ದ ನಮ್ಮ ಅಪ್ಪಾಜಿಯವರು ಕುಂದಿದ ಆನನವನ್ನು ಹೊತ್ತುಕೊಂಡು ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಅಷ್ಟು ಮಾತ್ರವಲ್ಲ, ಮತ್ತೊಂದೆಡೆ ವಿಶ್ವಾಮಿತ್ರರು ಕೋಪದಿಂದ ಕೆಂಪಡರಿ ನಿಂತಿದ್ದಾರೆ. ಏನೊಂದು ಅರ್ಥವಾಗದೆ ಗೊಂದಲಕ್ಕೆ ಒಳಗಾಗಿದ್ದೇನೆ. ಮತ್ತೊಂದು ಗೊಂದಲ ನನ್ನಲ್ಲಿ ಕಾಡುತ್ತಾ ಇದೆ. ಏನದು? ನೋವಿನಲ್ಲಿರುವ ಅಪ್ಪಾಜಿಯಲ್ಲಿ ಮಾತನಾಡಿಸಲೋ ಇಲ್ಲ ಕೋಪದಲ್ಲಿರುವಂತಹ ವಿಶ್ವಾಮಿತ್ರರಲ್ಲಿ ಮಾತನಾಡಿಸಲೋ ಎಂದು. ಆದರೆ ಗುರುಗಳನ್ನು ದೇವರ ಸಮಾನ ಎಂದು ನಂಬಿದವರು ನಾವು. ಹಾಗಾಗಿ ಮೊದಲು ಗುರುಗಳ ಪಾದಕ್ಕೆ ವಂದಿಸಿ ಅವರ ಅಪ್ಪನೆ ಆಶೀರ್ವಾದದೊಂದಿಗೆ ಅಪ್ಪಾಜಿಯವರನ್ನು ಮಾತನಾಡಿಸುತ್ತೇನೆ. ವಿಶ್ವಾಮಿತ್ರರ ಪಾದಾರವಿಂದಕ್ಕೆ ನನ್ನ ವಂದನೆಗಳು. ಶುಭಮಸ್ತು. ಎದ್ದೇಳು ರಾಮ. ಅಪ್ಪಾಜಿ ಚಿಂತಿಸುವ ದ್ಯಾತಕ್ಕೆ ಅಪ್ಪಯ್ಯ, ನಿನಗಿಂತ ದುಃಖ ಇಂಥ ದುಃಖ ಬಂದುದೇ ಕಪ್ಪಯ್ಯ. ಹೇಳಪ್ಪಯ್ಯ, ನಿಮಗಿಂತ ದುಃಖ ಇಂಥ ದುಃಖ ಇಂಥ ದುಃಖ ಬಂದುದೇ ಕಪ್ಪಯ್ಯ. ಚಿಂತಿಸುವ ಜಾತಕ್ಕೆ ಬೆಳಪಯ್ಯ, ನಿಮಗಿಂತ ದುಃಖ ಬಂದುದೇ ಕಪ್ಪಯ್ಯ. ಅಂತರಂಗದಂತರ ಏನು? ಅಂತರಂಗದಂತರ ಏನಪ್ಪಯ್ಯ? ಏನೋ ಅಪ್ಪಯ್ಯ. ಚಂದ್ರನಂತ ಮುಖ, ಚಂದ್ರನಂತ ಮುಖ, ಚಂದ್ರನಂತ ಮುಖ ಕಂದಿತೇತ ಕಪ್ಪಯ್ಯ. ಸದಾ ಸಂತೋಷದಿಂದ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡುತ್ತಿದ್ದ ನೀವು ನಿಮ್ಮ ಕುಂದಿದ ಆನನವನ್ನು ಹೊತ್ತುಕೊಂಡು ಕೂತಿದ್ದೀರಿ. ಅಷ್ಟು ಮಾತ್ರವಲ್ಲ, ಕಣ್ಣುಗಳಲ್ಲಿ ಕಣ್ಣೀರು ಮಡಗಟ್ಟಿದೆ. ಅಪ್ಪಯ್ಯ, ವೀರ ದಶರಥ ಎಂಬ ನಾಮಕ್ಕೆ ಇದು ಅನ್ವರ್ಥವಾಗುದೆ ಅಪ್ಪಯ್ಯ. ಅಪ್ಪಯ್ಯ, ಅಷ್ಟು ಮಾತ್ರವಲ್ಲ, ಮತ್ತೊಂದೆಡೆ ವಿಶ್ವಾಮಿತ್ರ ಮುನಿಗಳು ಕೋಪದಿಂದ ಕೆಂಪು ಕೆಂಪಾಗಿ ನಿಂತಿದ್ದಾರೆ. ಏನಾಯಿತು? ಎಂತಹ ಸಮಸ್ಯೆ ಒದಗಿ ಬಂತು? ನನಗೆ ಗೊಂದಲವೇ ಆಗುತ್ತಾ ಇದೆ. ಅಪ್ಪಯ್ಯ, ಅಪ್ಪಯ್ಯ, ಏನಾಯಿತು ನನ್ನಲ್ಲಿ ಹೇಳಿ, ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ನೀಡುತ್ತೇನೆ ಅಪ್ಪಯ್ಯ. ರಾಮ, ಹಾ, ನನ್ನನ್ನು ಬಿಟ್ಟು ಹೋಗದಿರು ಕಂದ. ಎಲ್ಲಿಗೆ ಹೋಗಲಿ ಅಪ್ಪಯ್ಯ? ಆ ದಟ್ಟ ಅರಣ್ಯದ ಮಧ್ಯದಲ್ಲಿ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರ ಆಶ್ರಮವಿದೆ. ನಿಜ ನಿಜ. ಅಲ್ಲಿ ರಕ್ಕಸರೆಲ್ಲ ಬಂದು ಯಜ್ಞವನ್ನು ಹಾಳು ಮಾಡುತ್ತಿದ್ದಾರಂತೆ. ಓಹೋ, ಅಲ್ಲಿಗೆ ನಿನ್ನನ್ನು ಕಳಿಸಬೇಕಂತೆ. ಹೌದೇ ರಾಮ? ನಾನು ನಿನ್ನನ್ನ ಕಳಿಸಲಾರೆ. ಯಾಕಪ್ಪಯ್ಯ? ಯಜ್ಞವನ್ನು ನಾನೇ ರಕ್ಷಣೆ ಮಾಡುತ್ತೇನೆಂದು ಪರಿಪರಿಯಾಗಿ ದೈನ್ಯತೆಯಿಂದ ಬೇಡಿಕೊಂಡರೋ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರು ನಿನ್ನನ್ನೇ ಬಯಸುತ್ತಿದ್ದಾರೆ ಕಂದ. ರಾಮ, ನಿನ್ನನ್ನ ಹೇಗೆ ನಾನು ಅಗಲಿರಲಿ? ನಿನ್ನನ್ನ ಕಳಿಸಲಾರೆ ರಾಮ, ಕಳಿಸಲಾರೆ. ಅಪ್ಪಯ್ಯ, ಅಪ್ಪಯ್ಯ, ಇಷ್ಟು ಒಳ್ಳೆ ವಿಷಯಕ್ಕೆ ನೀವು ದುಃಖಿಸುವುದೇ? ಮತ್ತೇನು ಮಾಡಲಿ ರಾಮ? ಅಪ್ಪಯ್ಯ, ಇದು ಒಳ್ಳೆಯ ವಿಚಾರವಲ್ಲವೇ? ಅದು ಹೇಗೆ ರಾಮ? ಹೀಗೆ ಬನ್ನಿ, ಹೀಗೆ ಬನ್ನಿ. ಪೂರ್ವ ಜನ್ಮದ ಪುಣ್ಯ ಫಲವಿದು, ಪೂರ್ವ ಜನ್ಮದ ಪುಣ್ಯ ಫಲವಿದು, ಸೇರು
ಸೇರುವ ಭಾಗ್ಯವು ಗುರುಪದವ ಸೇರುವ ಭಾಗ್ಯವು ಗುರುಪದವ ಧಿತ್ತೋಂ ತತಗದ ಧೀಂ ತೋಂ ಧಿತ್ತೋಂ ತತಗದ ಧೀಂ ತೋಂ ಭಾಗ್ಯಮೋ ಗುರುಪದಮ ಸೇವ ಭಾಗ್ಯವು ಗುರುಪದವ ಧಿತ್ತೋಂ ತತ್ತದ್ಧಿ ತತತತದೇಂ ತತದೇಂ ತತದೇಂ ತತತತದೇಂ ತತದೇಂ ತತದೇಂ ದಿತ್ತೋಂ ತೋಂ ದಿತ್ತೋಂ ತಕದಿನ ಧೀಂ ನಮ್ಮೀರ್ವರನು ಹರಸುತ್ತ ಕಳುಹೆ ನಮ್ಮೀರ್ವರನು ಹರಸುತ್ತ ಕಳುಹೆ ಸರ್ವವಂದ್ಯ ಜನಕ ತಿತ್ತೋಂ ತತ್ತೋಂ ತತ್ತಿಲ್ಲ ಧೀಂ ಜನಕ ಅಪ್ಪಯ್ಯ ಇಷ್ಟೊಂದು ಸಂತೋಷದ ವಿಚಾರಕ್ಕೆ ದುಃಖಿಸುತ್ತಾ ಇದ್ದೀರಲ್ಲ ಅಪ್ಪಯ್ಯ. ಅಪ್ಪಯ್ಯ, ನಿಮ್ಮ ಪ್ರೀತಿ, ಕರುಣೆ, ವಿಶ್ವಾಸ, ಮಮತೆ ಅದೆಲ್ಲ ನಮಗೆ ಪೂರ್ವ ಜನ್ಮದ ಪುಣ್ಯದ ಫಲ. ಹಾಗೆಂದು ಈಗ ನಮ್ಮನ್ನು ಗುರುಗಳಾಗಿ ಕರೆದವರು ಯಾರು? ಸಾಮಾನ್ಯರೇ, ಕ್ಷತ್ರಿಯರೆನಿಸಿ ಬ್ರಹ್ಮರ್ಷಿಗಳೆನಿಸಿದಂತಹ ವಿಶ್ವಾಮಿತ್ರ ಮಹರ್ಷಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರ ನಿಜ ಸ್ವರೂಪವಾದಂತಹ ಗುರುಗಳು ನಮ್ಮನ್ನು ಅವರ ಶಿಷ್ಯನನ್ನಾಗಿ ಕರೆಯುತ್ತಿದ್ದಾರೆಂದರೆ ಅದು ಪೂರ್ವ ಜನ್ಮದ ಪುಣ್ಯದ ಫಲವಲ್ಲವೇ ಅಪ್ಪಯ್ಯ? ಹೌದು ಕಂದ. ಎಲ್ಲರೂ ಒಳ್ಳೆಯ ಗುರುಗಳು ಬೇಕೆಂದು ಹುಡುಕಿಕೊಂಡು ಹೋಗುತ್ತಾರೆ. ಆದರೆ ಇಲ್ಲಿ ಗುರುಗಳೇ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾರೆಂದರೆ ಅದು ನಿಮ್ಮ ಸಂಸ್ಕಾರದ ಫಲ ಅಪ್ಪಯ್ಯ. ಅಪ್ಪಯ್ಯ ಅಪ್ಪಯ್ಯ, ಗುರುಗಳು ನಮ್ಮನ್ನು ವಿದ್ಯೆ ಬುದ್ಧಿ ನೀಡಿ ಸುಸಂಸ್ಕೃತನಾಗಿ ಮಾಡಬೇಕೆಂದು ಕರೆಯುತ್ತಾ ಇರುವಾಗ ಅಂತಹ ಪುಣ್ಯವನ್ನು ಮಾಡಲು ನಮಗೆ ಅವಕಾಶ ಕೊಡಿ ಅಪ್ಪಯ್ಯ. ಈ ನಿಮ್ಮ ಪ್ರೀತಿ ಮಮತೆ ಬಾಂಧವ್ಯದ ಕಟ್ಟಿನಲ್ಲಿ ಕಟ್ಟು ಹಾಕಿ ನಮ್ಮನ್ನು ತಡೆಯದಿರಿ ಅಪ್ಪಯ್ಯ. ರಾಮ ರಾಮ ಗುರುರಾಯ, ಸಂತೋಷವಾಯಿತು ಸಂತೋಷವಾಯಿತು. ಚರಣಕ್ಕೆ ಶಿರವ ಬಾಗುತ್ತ ವಂದಿಸುವೆವು. ಚರಣಕ್ಕೆ ಶಿರವ ಚಾಜುದ ಭಿನ್ನವಿಪೆನೋ ಕರುಣದೇ
ಘನ ತಪೋನಿಧಿ ಮುನಿಯದೆ 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 ರಕ್ಷಿಸೆಮ್ಮ ರಕ್ಷಿಸೆಮ್ಮ ಹರುಷದಿ ಬಹೆವು ಹರುಷದಿ ಬಹೆವು ಹರುಷದಿ ಬಹೆವು ಸಾರ್ಥಕವಾಯ್ತು ಸಾರ್ಥಕವಾಯ್ತು ಜನುಮ ಘನತಪೋ ರಕಿನೋ ಗುರುಗಳಾದ ವಿಶ್ವಾಮಿತ್ರರೇ, ನಿಮ್ಮ ಪಾದಾರವಿಂದಕ್ಕೆ ವಂದಿಸುತ್ತಾ ಕ್ಷಮೆಯನ್ನು ಯಾಚಿಸುತ್ತೇನೆ ಸ್ವಾಮಿ. ಎದ್ದೇಳಿ ಶುಭವಾಗಲಿ. ನಮ್ಮನ್ನು ಕ್ಷಮಿಸಿ ಹರಸಬೇಕು. ನೀವೇನು ಸಾಮಾನ್ಯರೇ, ಮುನಿದರೆ ಮುಖಂಡನನ್ನು ಧಿಕ್ಕರಿಸಬಲ್ಲ ಸಮರ್ಥರು ನೀವು. ನಿಮ್ಮಂತಹ ಗುರುಗಳ ಬಳಿ ನಮ್ಮಂತವರು ಶಿಷ್ಯರಾಗುವುದೆಂದರೆ ಅದು ಪೂರ್ವಜನ್ಮದ ಪುಣ್ಯವಲ್ಲವೇ ಗುರುಗಳೇ? ಹಾಗಾಗಿ ನಿಮ್ಮ ಜೊತೆ ಬರುವುದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ನಿಮ್ಮ ಸೇವೆಯಲ್ಲಿ ನನ್ನ ಜೀವನದ ಸಾರ್ಥಕವನ್ನು ಕಾಣುವುದಕ್ಕೆ ನಾನು ಹಂಬಲಿಸುತ್ತಾ ಇದ್ದೇನೆ. ಗುರುರಾಯ, ಅಪ್ಪಾಜಿಯವರು ಮಕ್ಕಳೆಂಬ ವ್ಯಾಮೋಹಕ್ಕೆ ಒಳಗಾಗಿ ಒಂದೆರಡು ಮಾತನ್ನು ಕಟುವಾಗಿ ಆಡಿರಬಹುದು. ಆದರೆ ಅಪ್ಪಯ್ಯನವರನ್ನು, ನಮ್ಮನ್ನು, ಈ ಅಯೋಧ್ಯೆಯ ನಗರದ ಜನರನ್ನು ಎಲ್ಲರನ್ನೂ ಕ್ಷಮಿಸಿ ಹರಸಿ ನಿಮ್ಮೊಂದಿಗೆ ಬರುವುದಕ್ಕೆ ನಾವು ಸಂತೋಷದಿಂದ ಸಿದ್ಧರಾಗಿದ್ದೇವೆ. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ, ನಮ್ಮನ್ನು ಕಳಿಸಿಕೊಡುವುದಕ್ಕೆ ಸಿದ್ಧನಾಗು ಅಪ್ಪಯ್ಯ. ಅದು ಹೇಳುತ್ತಿದ್ದಂತೆ ಲಕ್ಷ್ಮಣನು ಬಂದೇ ಬಿಟ್ಟ. ಏನಿದು? ಜನಕ ಚಿಂತೆ ಕಾರ್ಯ ಏನಿದು? ನನಗೆಲ್ಲವೂ ತಿಳಿಯಿತು. ಅಣ್ಣ ಶ್ರೀರಾಮಚಂದ್ರನನ್ನು ನಾನು ಬಿಟ್ಟಿಲ್ಲರಾರೆ. ನಾನು ಅಣ್ಣನೊಡನೆ ವಿಶ್ವಾಮಿತ್ರರ ಜೊತೆಗೆ ಹೋಗುವೆ. ಲಕ್ಷ್ಮಣ, ಆಶೀರ್ವಾದಿಸಿ ಕಳಿಸಿ ಅಪ್ಪ. ಲಕ್ಷ್ಮಣ, ಸ್ವಾಮಿಗಳೇ, ದಶರಥ, ನನ್ನ ಎರಡು ಮಕ್ಕಳಾದಂತಹ ರಾಮ ಲಕ್ಷ್ಮಣರನ್ನು ನಿಮ್ಮ ಪಾದಕ್ಕೆ ಅರ್ಪಿಸಿದ್ದೇನೆ. ಚಕ್ರವರ್ತಿ, ನನ್ನ ಅಪರಾಧವನ್ನ ಮನ್ನಿಸಬೇಕು. ನನ್ನ ಮಕ್ಕಳನ್ನ ಸಂರಕ್ಷಿಸುವ ಭಾರ ನಿಮ್ಮದು ಸ್ವಾಮಿ. ಆಗಲಿ. ದಶರಥ, ನೀನು ಚಿಂತಿಸಬೇಕಾದ ಅಗತ್ಯವಿಲ್ಲ. ಅರಮನೆಯೊಳಗಿರುವ ರಾಮ ಭೂಮಿಯ ಒಳಗೆ ಭೂಗರ್ಭದಲ್ಲಿರುವ ಚಿನ್ನ, ಅದನ್ನು ಭೂಗರ್ಭದಿಂದ ಮೇಲೆತ್ತಿ ಚಿನ್ನದ ಆಭರಣವನ್ನು ಮಾಡಿ ಜಗತ್ತಿಗೆ ಪ್ರಸಿದ್ಧಪಡಿಸುವ ಜವಾಬ್ದಾರಿ ನನ್ನದು. ಹಾಗೆಯೇ ಆಗಲಿ. ಮಕ್ಕಳು ಯಾವಾಗಲೂ ಮನೆಯಲ್ಲೇ ಇತ್ತು ತಂದೆ ತಾಯಿಯ ಮೋಹದಿಂದಲೇ ಬೆಳೆದರೆ ಅವರು ಎಂದಿಗೂ ಬುದ್ಧಿವಂತರಾಗುವುದು ಸಾಧ್ಯವಿಲ್ಲ. ಯಾವಾಗಲೂ ಮಕ್ಕಳಲ್ಲಿ ಪ್ರೀತಿ ಬೇಕು, ಆದರೆ ಮೋಹ ಇರಬಾರದು. ನಿನ್ನ ಮಕ್ಕಳನ್ನು ಅತ್ಯಂತ ಸುರಕ್ಷತೆಯಿಂದ ನಾನು ನೋಡಿಕೊಂಡು ಈಗಿಂದ 10 ಪಾಲಲ್ಲ, 100 ಪಾಲಲ್ಲ, 1000 ಪಾಲು ಶೌರ್ಯವಂತರು ಬುದ್ಧಿವಂತರನ್ನಾಗಿ ಮಾಡುತ್ತೇನೆ. ಕಳಿಸಿಕೊಡು. ಹಾಗೆಯೇ ಆಗಲಿ ಸ್ವಾಮಿ. ಹೊರದು ಧೈರ್ಯವನ್ನಿಂತು ತರಳ
ಸಾಕೇತವನಗಲಿ ಮುಂದೈದಿ ಸರಯು ಸಂಗಮವನ್ನು ತೋರಿಕವಾಶ್ರಮದಿರವ ಕಾಣಿಸೋ ತಂದು ವಿಶ್ರಮಿಸಲ್ಕೆ ವಿಶ್ವಾಮಿತ್ರ ರಾಮಲಕ್ಷ್ಮಣರೇ, ಗುರುಗಳೇ, ಅಯೋಧ್ಯೆಯಿಂದ ಬಹಳ ದೂರ ಬಂದ ನಾವು ಸರಯೂ ನದಿಯನ್ನು ದಾಟಿ ಬಂದಿದ್ದೇವೆ. ನಿಜ ನಿಜ. ಇನ್ನು ಮುಂದೆ ಗಂಗಾ ತೀರದಿಂದ ಮುಂದೆ ಹೋಗುತ್ತಾ ಇರುವಾಗ ಇದುವೇ ಸಿದ್ಧಾಶ್ರಮ. ಓಹೋ, ಮಹಾ ಕಲಶ ಕಾಂತಾರ ಎಂಬ ಕಾಡು ಇದು. ಅಲ್ಲಿಗೆ ಸೇರುವ ಮೊದಲೇ ನಿಮ್ಮನ್ನು ಸೂರ್ಯೋದಯದ ಮೊದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬಿಸಿದ್ದೇನೆ. ನಿಜ ನಿಜ. ಮಾತ್ರವಲ್ಲ, ಶುಚಿರ್ಭೂತರಾದ ನಿಮಗೆ ಬಲ ಅತಿಬಲ ಎಂಬ ದಿವ್ಯವಾದ ಮಂತ್ರವನ್ನು ಹೇಳಿಕೊಡುತ್ತೇನೆ. ಧನ್ಯರಾದವರೇ. ಮಾತ್ರವಲ್ಲ, ನನ್ನಲ್ಲಿರುವ 106 ಸಜೀವ ಶರಗಳನ್ನು ನಿಮಗೆ ನೀಡುತ್ತಾ ಇದ್ದೇನೆ. ಇದರ ವಿಶೇಷವೇನೆಂದರೆ, ನೀವು ಒಮ್ಮೆ ಪ್ರಯೋಗಿಸಿದ ಈ ಶಸ್ತ್ರಗಳು ನಿಮ್ಮ ವೈರಿಗಳನ್ನು ಕೊಂದು ಪುನಃ ಸಮುದ್ರದಲ್ಲಿ ಮಿಂದು ಪುನಃ ನಿಮ್ಮ ಬತ್ತಳಿಕೆಯನ್ನು ಸೇರುವುದು. ಧನ್ಯರಾದೆವು, ಧನ್ಯರಾದೆವು. ಕರುಷೇಕಾಂತಾರೆ. ತಾಟಕಿ ಅಂತ ಕೇಳಿದ್ದೇವೆ. ಏನು ಏನಿದೇನೋ ಚೋದ್ಯ ಏನಾಯ್ತು? ಈ ತೋಟಗಾವಲನ್ನು ಪ್ರವೇಶದಂತಹ ಕೂಡಲೇ ನಾನು ಪರಿಮಳನನ್ನ ಮೂಗಿಗೆ ಬಡಿತಾ ಇದೆ. ಒಂದಲ್ಲ ಎರಡಲ್ಲ 3 ರೀತಿಯ ಪರಿಮಳನನ್ನ ಮೂಗಿಗೆ ಬಡಿತಾ ಇದೆ.
ಇದುವರೆಗೆ ಮಾನವರ ಪ್ರವೇಶ ಈ ತೋಟಗಾವನಕ್ಕೆ ಆಗಿಲ್ಲ. ಹೌದು. ಎಂದು ಮಾನವರು ಬರಬೇಕಂತಾದರೆ ಎಷ್ಟು ಧೈರ್ಯ ಇರಬೇಕು ಅವರಿಗೆ. ಬಂದವರನ್ನು ಹೀಗೆ ಬಿಡುವೇನೆ? ಏನು ಮಾಡಿ ಎಂದು ಗೊತ್ತೇ? ಆಹಾರವನ್ನು ಹುಡುಕುತ್ತಾ ಮುಂದೆ ಮುಂದೆ ಬಂದಂತಹ ಹೊತ್ತಲ್ಲಿ ದೂರದಲ್ಲಿ ಕಾಣ್ತಾ ಇದ್ದಾರೆ ಎರಡು ಮಕ್ಕಳು ಹಾಗೂ ಒಂದು ಮುದುಕ. ಮನುಷ್ಯರ ಆಹಾರವನ್ನು ತಿನ್ನೋದು ಎಷ್ಟೋ ಸಮಯವಾಯಿತು. ಈ ಹೊತ್ತಲ್ಲಿ ಕಾಣುತ್ತಾ ಇದ್ದಾರಲ್ಲ, ಅವರನ್ನು ಹಿಡಿದು ಅವರ ರುಂಡಮುಂಡವನ್ನು ಬೇರ್ಪಡಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಅವರ ಬಿಸಿ ರಕ್ತವನ್ನು ಕುಡಿಯುತ್ತೇನೆ. ಆಮೇಲೆ ಅವರ ಚರ್ಮವನ್ನು ಹರಿದು ಅವರ ಮಾಂಸವನ್ನು ಭಕ್ಷಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಅವರ ಎಲುಬನ್ನು ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿ ಒಂದು ಡಬ್ಬದಲ್ಲಿ ಹಾಕಿಡುತ್ತೇನೆ. ಯಾಕೆಂತ ಗೊತ್ತಾ? ಮಳೆಗಾಲದಲ್ಲಿ ತಿನ್ನುವುದಕ್ಕೆ ಒಳ್ಳೆ ರುಚಿಯಾಗಿರುತ್ತೆ. ಕಟುಕುಡು ಅಂತ ಹೇಳಿ ತಡ ಮಾಡುವುದಲ್ಲ. ಆ ಮಾನವರನ್ನು ತೋಡಿಕೊಂಡು ಮುಂದುವರಿತೇನೆ. ಕೇಳಿದೆಯ ಶ್ರೀರಾಮ ದುಡ್ಡ ರಕ್ಕಸಿಯ ಅಟ್ಟಹಾಸವ ಈ ತಾಟಕಿಯ ಕೊಂದು ರಕ್ಷಣಮ್ಮ. ರಾಮ ಲಕ್ಷ್ಮಣರೇ, ಗುರುಗಳೇ, ಭೀಕರವಾದ ಅಟ್ಟಹಾಸವನ್ನು ಕೇಳಿದ್ದೀರಲ್ಲ. ಇದೇ ಕಲುಷ ಕಾಂತಾರದಲ್ಲಿ ತಾಟಕಿ ಎಂಬ ಮಹಾ ಕೆಟ್ಟ ರಕ್ಕಸೆಯೊಬ್ಬಳಿದ್ದಾಳೆ. ಓಹೋ, ಅವಳದ್ದೇ ಇದು ಅಟ್ಟಹಾಸ. ಈ ರಕ್ಕಸರ ಗುಂಪಿಗೆಲ್ಲ ಇವಳೇ ನಾಯಕಿ. ಇವಳನ್ನು ಕೊಂದು ಮುಗಿಸಿ ಆಮೇಲೆ ಉಳಿದವರನ್ನು ಸಂಹರಿಸುವರಂತೆ. ಆ ಕೆಲಸ ನಿಮ್ಮಿಂದ ಸಾಧ್ಯವಲ್ಲ. ಗುರುಗಳೇ, ನನ್ನಲ್ಲೊಂದು ದ್ವಂದ್ವ ಇದೆ. ಏನು ಸಮಸ್ಯೆ? ಗುರುವರ್ಯ ಲಾಲಿಸಯ್ಯ ಈತನು ಜಯ ಹನನಗೈಯುವದೆಂತಯ್ಯ. ಈತನು ಜಯ ಹನನಗೈಯುವದೆಂತಯ್ಯ. ಗುರುವರ್ಯ ಲಾಲಿಸಯ್ಯ ಈತನು ಜಯ ಹನನಗೈಯುವದೆಂತಯ್ಯ. ಈತನು ಜಯ ಹನನಗೈಯುವದೆಂತಯ್ಯ. ಅನುಕರಿಸುವುದೇ ಶ್ರೀಹತ್ಯೆಯ ಕಾರ್ಯಕ್ಕೆ. ಅನುಕರಿಸುವುದೇ ಶ್ರೀಹತ್ಯೆಯ ಕಾರ್ಯಕ್ಕೆ. ಧನುವನೆತ್ತಿದರೆ ಒಂದಾಗದೆ ಅನುಕರಿಸುವುದೇ ಶ್ರೀ ಹತ್ಯೆಯ ಕಾರ್ಯಕ್ಕೆ. ಅನುಕರಿಸುವುದೇ ಶ್ರೀ ಹತ್ಯೆಯ ಕಾರ್ಯಕ್ಕೆ. ಧನುವನೆತ್ತಿದರೆ ಒಂದಾಗದೆ. ಧನುವನೆತ್ತಿದರೆ ಒಂದಾಗದೆ.
ಗುರುಗಳೇ, ರಾಮಚಂದ್ರ, ನನ್ನಲ್ಲಿ ಒಂದು ದ್ವಂದ್ವ ಕಾಡುತ್ತಾ ಇದೆ. ಏನು? ಜಗತ್ತಿಗೆ ಒಳಿತನ್ನು ಮಾಡುವಂತಹ ನಿಮ್ಮಂತಹ ಋಷಿ ಮುನಿಗಳನ್ನು ಕಾಯುವುದು ನಮ್ಮ ಧರ್ಮ. ಅದರಲ್ಲೂ ತಾಟಕಿಯಂತಹ ರಾಕ್ಷಸಿಯನ್ನು ಕೊಲ್ಲುವುದು ನಮ್ಮ ಧರ್ಮವೇ ಆಗಿದೆ. ಆದರೆ ತಾಟಕಿ ಸ್ತ್ರೀಯಲ್ಲವೇ? ಸ್ತ್ರೀಯನ್ನು ಹತ್ಯೆ ಮಾಡುವುದು ಸ್ತ್ರೀ ದೋಷಕ್ಕೆ ಒಳಗಾಗುವುದಿಲ್ಲವೇ? ಪಾಪ ಹತ್ಯೆ ನನ್ನಲ್ಲಿ ಕಾಡುವುದಿಲ್ಲವೇ? ಗುರುಗಳೇ, ನನ್ನಂತಹ ಧರ್ಮಾತ್ಮರು ಸ್ತ್ರೀ ಹತ್ಯೆ ಮಾಡಿ ಪಾಪಕ್ಕೆ ಒಳಗಾಗಬಹುದೇ? ನನ್ನಲ್ಲಿ ಈ ಒಂದು ಧರ್ಮ ಸಂಕಟ ನನ್ನನ್ನು ಕಾಡುತ್ತಾ ಇದೆ. ಗುರುಗಳೇ, ನೀವೇ ಈ ದ್ವಂದ್ವದಿಂದ ನನ್ನನ್ನು ಬಿಡಿಸಬೇಕು. ರಾಮ, ಸ್ತ್ರೀ ಹತ್ಯೆ ಮಹಾಪಾಪ, ಅದು ಜಗತ್ತಿನಲ್ಲಿ ಎಲ್ಲರಿಗೂ ತಿಳಿದಿದೆ. ನಿಜ. ಆದರೆ ಇವಳು ಸ್ತ್ರೀ ಅಲ್ಲ, ಕೇವಲ ಹೆಣ್ಣು. ಯಾಕೆ ಬಲ್ಲೆಯ? ಹೇಳಿ ಗುರುಗಳೇ. ಸ್ತ್ರೀ ಎಂದರೆ ಏನು? ಲೋಕದ ಎಲ್ಲ ಜನರನ್ನು ಮಕ್ಕಳಂತೆ ನೋಡುವವಳೆ ಸ್ತ್ರೀ. ಶಾಂತಿ, ಸಹನೆ ಮುಂತಾದ ಗುಣಗಳಿಂದ ಕಂಗೊಳಿಸುವಳು ಸ್ತ್ರೀಯಾಗುತ್ತಾಳಷ್ಟೇ ಹೊರತು ಕೇವಲ ಹೆಣ್ಣು ದೇಹದಿಂದ ಸ್ತ್ರೀಯಾಗುವುದಕ್ಕೆ ಸಾಧ್ಯವಿಲ್ಲ. ಮಾತ್ರವಲ್ಲ, ಋಷಿ ಮುನಿಗಳನ್ನು ಗೋಬ್ರಾಹ್ಮಣನು ಹಿಂಸುವ ಇವಳು ಲೋಕಕಂಟಕಳು. ಅಂಥದ್ರಲ್ಲಿ ಲೋಕಕಂಟಕರನ್ನು ನಾಶಪಡಿಸಿದರೆ ನಿನಗೆ ಪುಣ್ಯವೇ ಬರುವುದಷ್ಟೇ ಹೊರತು ಪಾಪ ಅಂಟದು. ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸುವವನು ಈ ರಾಮ. ನೀವು ಹೇಳಿದಂತೆ ಆಗಲಿ. ಆ ತಾಟಕಿಯನ್ನು ಕೊಂದು ಇಲ್ಲಿಂದ ಧರ್ಮ ನೆಲೆಯಾಗುವಂತೆ ಮಾಡುತ್ತೇನೆ. ನಡೆಯೋಣ. ಶುಭವಾಗಲಿ. ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಮಾನವರ ಮಾಂಸ ತಿನ್ನದೆ ಎಷ್ಟೋ ವರ್ಷ ಆಯಿತು. ಈಗ ನಿನ್ನನ್ನು ನೋಡಿದಾಗ ಒಳ್ಳೆ ಮಾಂಸ ತುಂಬಿ ಹೋಗಿದೆ, ಇಲ್ಲಿ ರಕ್ತ ತುಂಬಿ ಹೋಗಿದೆ. ನಿನ್ನನ್ನು ಏನು ಮಾಡಿ ಏನು ಗೊತ್ತಾ? ಎರಡು ಕಾಲಲ್ಲಿ ಹಿಡಿದು ನೆಲಕ್ಕೆ ಬಡಿದು ನಿನ್ನ ಮಾಂಸವನ್ನೆಲ್ಲ ಭಕ್ಷಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ನನಗೆ 2 ಮಕ್ಕಳಿದ್ದಾರೆ, ಸುಬಾಹು ಮತ್ತು ಮಾರೀಚ. ಅವರಿಗೂ ಸ್ವಲ್ಪ ತಗೊಂಡು ಹೋಗುತ್ತೇನೆ. ನಿನ್ನ ಎಲುಬನೆಲ್ಲ ಬೆಂಕಿಯಲ್ಲಿ ಕಾಯಿಸಿ ಮಳೆಗಾಲದಲ್ಲಿ ತಿನ್ನುತ್ತೇನೆ. ನಿನ್ನನ್ನು ಏನು ಮಾಡಿಯಲೇ ದಾರಿ ಗಡ್ಡ ಬಂದು ಕೊಲ್ಲುವೆ, ಹಲವಾನಿಗಳು ನೋಡು ಕಂಠವರಿದು ಕೊಲ್ಲುವೆ. ಎಲ್ಲ ತಾಟಕಿ ದಾರಿ ಬಿಡು, ಸುಮ್ಮನೆ ಮಾತನಾಡಬೇಡ. ಮನುಷ್ಯರನ್ನು ತಿನ್ನುತ್ತಾರೆ, ಅದರಲ್ಲೂ ಹೆಣ್ಣಾದ ನೀನು ನನ್ನನ್ನು ತಿನ್ನುವ ಮಾತನಾಡುತ್ತೀಯಲ್ಲ, ಅದು ಬಿಡು. ತಿನ್ನುವುದು ಬಿಡು, ಅಧರ್ಮದಿಂದ ಮಾತನಾಡುವುದು ತಪ್ಪು. ಈಗಲೂ ನಿನಗೆ
ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಏನು? ನಿನ್ನನ್ನು ತಿದ್ದಿಕೊಂಡು ಆ. ಒಳ್ಳೆಯ ಸ್ತ್ರೀಯಾಗಿ ಬಾಳು. ಆ. ನಿನ್ನನ್ನು ಕ್ಷಮಿಸುತ್ತೇನೆ. ಇಲ್ಲದಿದ್ದರೆ ಈ ನನ್ನ ಬಾಣಗಳಲ್ಲಿ ನೀನು ಏನು ನಿನ್ನ ಹೇಳಿದೆ ಕುತ್ತಿಗೆಯನ್ನು ಗೊತ್ತಾ? ತರಿಯುತ್ತೆ. ಮಾಂಸವನ್ನು ತಿನ್ನಬಾರದು ಎಂಬುದಾಗಿ ನನ್ನ ಸ್ವಭಾವ ಅದೇ. ಹುಡುಗ ನೀನು ಮಕ್ಕಳೆಯ ಕೊನೆಯದಾಗಿ ಒಂದು ಮಾತು ಕೇಳ್ತಾ ಇದ್ದೇನೆ, ಎಚ್ಚರಿಕೆಯ ಮಾತು. ಹೇಳು. ಬಂದ ದಾರಿಗೆ ಸುಂಕವಿಲ್ಲ ಎಂಬತ್ತೆ. ಬಂದ ದಾರಿಯ ನೋಡಿ ಹಿಂದಿರುಗುತ್ತೀಯಾ ಅಲ್ಲ ನನಗೆ ಆಹಾರವಾಗುತ್ತೀಯಾ? ನಿನಗೆ ಇಷ್ಟೊಂದು ಗರ್ವವೇ? ಇಷ್ಟೊಂದು ನಿನ್ನ ಅಟ್ಟಹಾಸವೇ? ನಿನ್ನಂತ ಹೆಣ್ಣಿಗೆ ಬುದ್ಧಿ ಹೇಳುವುದು ಒಂದೇ. ಗೋರ್ಕಲ್ಲ ಮೇಲೆ ಮಳೆ ಸುರಿದ ಹಾಗೆ ನಿನ್ನ ರುಂಡವನ್ನು ಕತ್ತರಿಸಿ ನಿನ್ನ ರಕ್ತವನ್ನು ಧರೆಗೆ ಚೆಲ್ಲಿದಾಗಲೇ ನನಗೆ ತೃಪ್ತಿ. ಶಿಷ್ಟರ ರಕ್ಷಕ, ದುಷ್ಟರ ಶಿಕ್ಷಕ ರಾಮ, ನಾನು ಬಾ ಬಂದೆ.
ನೋಡಿದರು ಹೊಗೆ ಕಾಣಿಸುತ್ತಾ ಇದೆ. ಮುನಿಗಳು ಆ ಮುನಿಗಳನ್ನು ಮಾಡುತ್ತಿರಬೇಕು. ಆ ಮುನಿಗಳನ್ನು ಬಡಿದೋಡಿಸಬೇಕು. ತಮ್ಮ ಭಯದಲ್ಲಿ ಬೆಂಕಿಯಲ್ಲಿ ಈ ಪ್ರದೇಶದಲ್ಲಿ ಯಾಗ ನಡೆಯಬಾರದು. ಮುನಿಗಳು ಪ್ರಬಲರಾಗಬಾರದು. ಆ ಯಾಗ ಶಾಲೆಗೆ ಹೋಗಿ ರಕ್ತ ಮಾಂಸವನ್ನು ಸುರಿಯೋಣ, ಮೂಳೆಗಳನ್ನು ಎಸೆಯೋಣ, ಯಾಗ ಶಾಲೆಯನ್ನು ಧ್ವಂಸ ಮಾಡೋಣ. ಅಣ್ಣ ನಮ್ಮಯ ಭಯದಲ್ಲಿ ಅಡಯ್ಯರು ನಮ್ಮಯ ಭಯದೊಳು ಅಡಯ್ಯರು ಈಗಳು ಹೆಮ್ಮೆಯೊಳು ಈ ದಿವಸ ಯಜ್ಞಕ್ಕೆ ತೊಡಗಿದ ಇವರ ಬ್ರಹ್ಮ ನಿಲ್ಲಿಸಿ ಬರುವ ಮಾರೀಚ, ಸುಬಾಹು, ಇದುವರೆಗೆ ನಮ್ಮ ಭಯದಿಂದ ಮುನಿಗಳು ಮೂಲೆ ಗುಂಪಾಗಿದ್ದರು. ಹೌದು. ಆದರೆ ಇಂದು ಬಹಳ ಸಂಭ್ರಮದಿಂದ ಯಜ್ಞಯಾಗಗಳನ್ನು ನಡೆಸುತ್ತಿದ್ದಾರೆ. ಹೌದು. ಇದರಿಂದ ದೇವತೆಗಳ ಶಕ್ತಿ ಹೆಚ್ಚುವುದು. ಹೌದು. ಅವರ ಧೈರ್ಯ, ಅವರನ್ನು ಬಡಿದೋಡಿಸಬೇಕು. ತಮ್ಮ ನಮ್ಮ ಮುಂದೆ ನಿಲ್ಲುವ ಧೈರ್ಯವೇ? ನಮ್ಮ ಮುಂದೆ ನಿನ್ನ ಪುಂಡಾನೆ ತೋರಿದರೆ ಮುರಿದು ತಿಂದು ಬಿಡುತ್ತೇನೆ. ಬಾ ಮುಂದೆ. ಎಲ್ಲ ಬಾಲಕ ದೊಡ್ಡ ನಿನ್ನನ್ನು ಕೊಟ್ಟೆ
ನಾವು ರಾಮ ಲಕ್ಷ್ಮಣರು. ಯಜ್ಞ ಸಂರಕ್ಷಣೆ ನಮ್ಮ ಕರ್ತವ್ಯವಾಗಿದೆ. ಲೋಕ ಕಲ್ಯಾಣಕ್ಕಾಗಿ ಮಾಡುವ ಯಜ್ಞವಿದು. ಇದನ್ನು ಕೆಡಿಸಿದರೆ, ಕೆಟ್ಟ ಕೆಲಸವನ್ನು ಮುಂದೂಡಿಸಿದರೆ ನಿನ್ನನ್ನು ಕೊಂದು ಕೆಡುವೆ. ನಮ್ಮ ಅರಣ್ಯದಲ್ಲಿ ಬಂದು ನಮ್ಮನ್ನು ತಡೆಯುವ ನೀನು ಯಾರು? ಮುಚ್ಚಬಾಯ್. ದಡಿಗನಾದ ನಿನ್ನ ಸೊಕ್ಕನ್ನು ಮುರಿಯುವ ಸಾಮರ್ಥ್ಯ ನನ್ನಲ್ಲಿದೆ. ನಿನ್ನಂತವರಲ್ಲಿ ಮಾತಲ್ಲ. ಬಾ ಮುಂದೆ. ಸಾಯದೆ
Oh
ಮಾನವರ ಕೊರಳರಿಯದೆ ಬಿಡ ಘನ ಬೇಗ ನಡೆ ಎಂದನು. ಎಲ್ಲ ಇದು ಮುನಿಗಳ ಆಶ್ರಮ ಗೊತ್ತೇನು ನಿನಗೆ? ಇಲ್ಲಿ ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಇದರಿಂದ ಕಾಲ ಕಾಲಕ್ಕೆ ಮಳೆಯು ಸುರಿದು ಜನರು ದೇಶ ಜಗತ್ತು ಸಂಪತ್ಭರಿತವಾಗಿದೆ. ಆದರೆ ನಿನ್ನಂತಹ ದುಷ್ಟರು ಅಂತಹ ಋಷಿ ಮುನಿಗಳನ್ನು ಕಾಡಿಸಿ ಪೀಡಿಸಿ ಕೊಲ್ಲುತ್ತೀರಾ? ನಿನ್ನಂತಹ ದುಷ್ಟರನ್ನು ಶಿಕ್ಷಿಸುವುದಕ್ಕೆ ಬಂದಂತಹ ರಾಮ ನಾನು. ಈಗಲೂ ನಿನಗೆ ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ನಿನ್ನನ್ನು ನೀನು ತಿದ್ದಿಕೊಂಡು ಹೋಗಿ ಬದುಕಿಕೋ. ಇಲ್ಲದಿದ್ದರೆ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಮೇಲೊಬ್ಬನಿದ್ದಾನೆ. ಅವನ ನಿಯಮದಂತೆ ಎಲ್ಲವೂ ನಡೆಯುವುದು. ಆದರೆ ನಿನ್ನಂತಹ ದುಷ್ಟನನ್ನು ಕೊಲ್ಲುವುದಕ್ಕೆ ನನ್ನಂತವನಿಗೆ ಆ ಗುರುಗಳ ದೇವರ ಆಶೀರ್ವಾದವಿದೆ. ಹಾಗಾಗಿ ಕೊನೆಯ ಬಾರಿ ನಿನ್ನಲ್ಲಿ ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಇಲ್ಲಿಂದ ನಡೆ. ಇಲ್ಲದಿದ್ದರೆ ನನ್ನ ಬಾಣದಿಂದ ನಿನ್ನನ್ನು ಮಾರು ದೂರ ರಾಮಲಕ್ಷ್ಮಣರೇ, ಬಹಳ ಸಂತೋಷವಾಯಿತು. ಲೋಕ ಕಂಟಕರನ್ನು ವಧೆ ಮಾಡಿ ಲೋಕ ಕಲ್ಯಾಣಕರವಾದ ಕೆಲಸವನ್ನು ಮಾಡಿದ್ದೀರಿ. ಧನ್ಯರಾದ. ಯಾರು ತಮಗಾಗಿ ಎಷ್ಟು ಮಾಡಿದ್ದಾರೆ ಎಂದು ಮುಖ್ಯ ಅಲ್ಲ, ಲೋಕಕ್ಕಾಗಿ ಏನು ಮಾಡಿದ್ದಾರೆ ಅಂತ ಮುಖ್ಯ. ಅದೇ ಜೀವನದ ಸಾರ್ಥಕೆಯನ್ನು ಕಂಡುಕೊಡುತ್ತಾ ಇದ್ದೇವೆ. ಶ್ರೀರಾಮ, ಇನ್ನೂ ನಿನ್ನಿಂದ ಮಹತ್ತರವಾದ ಕೆಲಸವನ್ನು ಆಗೋದು ಇದೆ. ಮುಂದಕ್ಕೆ ಸಾಗೋಣ, ಮುಂದಕ್ಕೆ ಸಾಗೋಣ. ನಿಮ್ಮ ಮಾತಿನಂತೆಯೇ ಆಗಲಿ.